ಓಕೆ. ಸೊ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ವೈರಲ್ ಆಗಿತ್ತು. ಏನಂತಂದ್ರೆ ಈ ರವಿಚಂದ್ರನ್ ಸರ್ ನಿಮ್ ನೋಡಿದ ತಕ್ಷಣ ಏನ್ ಇಷ್ಟೊಂದು ದೊಡ್ಡವಳಾಗಿದ್ಯಾ ಏನೋ ಅನ್ನೋ ತರ ಒಂದು ವಿಡಿಯೋ ಇತ್ತು. ಸೊ ಅಂದ್ರೆ ಅಷ್ಟು ಆ ಒಂದ್ ಗ್ಯಾಪ್ ಆಗಿದೆ. ನೀವೇನ್ ಹೇಳಿದ್ರಿ ಅವಾಗ ಆ ಒಂದ್ ಇದಕ್ಕೆ? ನಾನ್ ಅದಕ್ಕೆ ಅವ ಗೊತ್ತಿತ್ತು ಆತರ ಆಗತ್ತಂತ, ಯಾಕಂದ್ರೆ 3 years ಗ್ಯಾಪ್ ಇತ್ತು. ಹೌದು. ನಾನ್ ಫಸ್ಟ್ ಇಷ್ಟಿದ್ದ ಅವ್ರು ಹೇಳ್ತಿದ್ರು ಇಷ್ಟಿದ್ದ ಸುದೀಪ್ ಸರ್ ಆಕ್ಚುಲಿ ಹೇಳಿದ್ರು ಆತರ, ನೀನ್ ನೆಕ್ಸ್ಟ್ ನಾನ್ ನೋಡೋದ್ ಅಷ್ಟೊತ್ತೆ ಹೀರೋಯಿನ್ ಆಗಿರ್ತೀಯ ಅಂತ. ಇವ್ರುನು ಸೇಮ್ ಅಂದ್ರು. ಅದಕ್ಕೆ ನನಗ್ ತುಂಬಾ ಖುಷಿ ಅನ್ಸ್ತಿತ್ತು ಅವಾಗ, ಯಾಕಂದ್ರೆ ಅವ್ರ ಆತರ ನನಗ್ ಆತರ ಎಲ್ಲ ಮಾತಾಡ್ಸ್ಬಿಟ್ಟು ಚೆನ್ನಾಗಿ ಹೇಳಿದ್ರು ಅಂತ. ಸೊ ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ಹೀರೋಯಿನ್ ಆಗ್ಬೋದಂತ. ಇಂತ ಲೆಜೆಂಡ್ ಆಕ್ಟರ್ ಗಳು ಅಂದ್ರೆ ಸುದೀಪ್ ಸರ್ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು ಸರ್, ಅವರು ಕೂಡ ಹೇಳಿದಾರೆ. ಅಂದ್ರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ಯಾರಾದ್ರೂ ಕೂಡ ಅಂತ ಒಂದು ಆಪರ್ಚುನಿಟಿ ಕೊಟ್ರೆ ಏನ್ ನೀವು ಒಪ್ಕೊಳ್ತೀರಾ, ಮಾಡ್ತೀರಾ, ಏನ್ ಮಾಡ್ತೀರಾ? ಅಂದ್ರೆ ಇವಾಗ್ಲೇನೆ ನನಗೇನ್ ಇದು ಆತರ ಹೀರೋಯಿನ್ ಎಲ್ಲ ಆಗಕ್ಕೆ ಇಲ್ಲ, ಬಟ್ ದೆನ್ ಫ್ಯೂಚರ್ ಅಲ್ಲಿ ಮಾಡ್ತೀನಿ, ಕೊಟ್ರೆ ಎಲ್ಲ ಮಾಡ್ತೀನಿ 100%. ಸೊ ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ಹೀರೋಯಿನ್ ಆಗ್ಬೋದಂತ. ಲೆಜೆಂಡ್ ಆಕ್ಟರ್ ಗಳು ಕೂಡ ಹೇಳಿದ್ದಾರೆ, ಅಂದ್ರೆ ಕಿಚ್ಚ ಸುದೀಪ್ ಆಗಿರ್ಬೋದು, ರವಿಚಂದ್ರ ಸರ್ ಆಗಿರ್ಬೋದು. ಸೊ ಈ ಒಂದು ಆಪರ್ಚುನಿಟಿ ಬಂದ್ರೆ ನಿಮ್ಮ ಪ್ಲಾನ್ ಯಾವ ತರ ಇರುತ್ತೆ? ಹೀರೋಯಿನ್ ಆಗಿ ನಿಮಗೆ ಒಂದು ಅವಕಾಶ ಬಂತು, ಯಾರೋ ಒಂದು ಡೈರೆಕ್ಟರ್ ಬಂದ್ರು, ನೀವೊಂದು ಈ ಫಿಲಮ್ಗೆ ಈ ಕತೆಗೆ ಹೀರೋಯಿನ್ ನೀವೇ ಅಂತಂದ್ರೆ ನಿಮ್ಮ ಡಿಸಿಷನ್ ಏನಿರುತ್ತೆ, ಮತ್ತೆ ನಿಮ್ಮ ಸಿದ್ಧತೆ ಯಾವ ತರ ಇರುತ್ತೆ? ನಾನ್ ಈ ತರ ಎಲ್ಲ ಸಿಕ್ಕಿದ್ರೆ ಆಪರ್ಚುನಿಟೀಸ್ ಹೀರೋಯಿನ್ ಎಲ್ಲ ಆಗಕ್ಕೆ ಇವಾಗ್ಲೇ ಮಾಡಲ್ಲ, ಬಟ್ ಫ್ಯೂಚರ್ ಅಲ್ಲಿ ಆತರ ಏನಾದ್ರು ಸಿಕ್ಕಿದ್ರೆ ನಾನ್ ಖಂಡಿತ ಮಾಡ್ತೀನಿ. ಫುಲ್ ಆಕ್ಟಿಂಗ್ ಕ್ಲಾಸಸ್ ಏನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದೆಲ್ಲ ಮಾಡ್ತೀನಿ. ನಾನ್ ಏನ್ ಹೇಳ್ತಾರಲ್ಲ ಅದನ್ನ, ಡಾನ್ಸಿಂಗ್ ಕ್ಲಾಸಸ್ ಏನ್ ಬೇಕಾದ್ರೂ ಅದನ್ನೆಲ್ಲ ಫುಲ್ಫಿಲ್ ಮಾಡಕ್ ಟ್ರೈ ಮಾಡ್ತೀನಿ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ. ಸೊ ಒಟ್ಟಲ್ಲಿ ಹಾರ್ಡ್ ವರ್ಕ್ ಇರುತ್ತೆ ನಿಮ್ದು ಆ ಒಂದು ಕ್ಯಾರೆಕ್ಟರ್ಗೆ. ಸೊ ಇನ್ನ ನೀವು ಇವಾಗ ಬಾಲನಟಿಯಾಗಿ 2-3 ಫಿಲಂ ಮಾಡಿದೀರಾ. ನೆಕ್ಸ್ಟ್ ಅಪ್ಕಮಿಂಗ್ ಯಾವ್ದು ಫಿಲಂಗಳಿದೆ, ಮತ್ತೆ ನಿಮ್ಮ ಮುಂದಿನ ಸಿನಿ ಜರ್ನಿ ಯಾವ ತರ ಇರುತ್ತೆ ಅಂತ ಏನಾದ್ರು ಪ್ಲಾನ್ ಇದೆಯಾ? ಈಗ ಅಪ್ಕಮಿಂಗ್ ಯಾವ್ದಾದ್ರು ಒಪ್ಕೊಂಡಿದೀರಾ ಪ್ರಾಜೆಕ್ಟ್? ಇಲ್ಲ, ಇವಾಗ ಯಾವ್ದು ಒಪ್ಕೊಂಡಿಲ್ಲ, ಬಟ್ ಐ ಆಮ್ ಶೋರ್ ಇದು ನಾಳೆ ನನ್ ಮೂವಿ ರಿಲೀಸ್ ಆದ ಕೂಡ್ಲೆ ಸುಮಾರು ಆಪರ್ಚುನಿಟೀಸ್ ಬರತ್ತಂತ. ಮತ್ ನನ್ ಖಂಡಿತ ಐ ಟ್ರೈ ಮೈ ಬೆಸ್ಟ್ ಟು ಡೂ ವಾಟ್ ಎವರ್ ಐ ಕ್ಯಾನ್. ಮತ್ತೆ ಅದೆಲ್ಲ ಮೂವೀಸ್ ಎಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನ ಫಿಲ್ ಮಾಡಕ್ಕೆ, ಮತ್ತೆ ಜನಗಳದ್ದು ಎಕ್ಸ್ಪೆಕ್ಟೇಷನ್ಸ್ ಫಿಲ್ ಮಾಡಕ್ಕೆ ಐ ಟ್ರೈ ಮೈ ಬೆಸ್ಟ್. ಓಕೆ. ಸೊ ನಿಮ್ ಕಡೆಯಿಂದ ಇವಾಗ ಏನಂತಂದ್ರೆ ನನ್ನ ಎಫರ್ಟ್ ನಾನು ಹಾಕ್ತೀನಿ ಅಂತ ಹೇಳಿದಿರಾ, ನೀವು ಪ್ರೂವ್ ಮಾಡಿದಿರಾ ಇವಾಗ ಬಾಲನಟಿಯಾಗಿ, ಚೈಲ್ಡ್ ಆರ್ಟಿಸ್ಟ್ ಆಗಿ. ಸೊ ಈ ಒಂದು ನೀವು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಖಂಡಿತ ಫಾದರ್ ಮದರ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಸೊ ಅವ್ರ ಸಪೋರ್ಟ್ ಯಾವ ತರ ಇತ್ತು? ನೀವ್ ಹೇಳಿದ್ರೆ ಆಗ್ಲೇ ನಮ್ ಫಾದರ್ ಮದರ್ ಕೂಡ ಅಂದ್ರೆ ಫಿಲಂ ಇಂಟ್ರೆಸ್ಟ್ ಇತ್ತು, ಆ ಬ್ಯಾಕ್ ಗ್ರೌಂಡ್ ಅವ್ರೆ ಅಂತ, ಅವ್ರು ಕೂಡ ಆಕ್ಟ್ ಮಾಡಿದ್ರು ಅಂತ. ಸೊ ಸಪೋರ್ಟಿಂಗ್ ಯಾವ ತರ ಇತ್ತು? ಅವರು ತುಂಬಾ ಸಪೋರ್ಟ್ಫುಲ್ ಆಗಿದ್ರು. ಬೋತ್ ನಮ್ಮ ಅಪ್ಪನೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ. ಎಲ್ಲದಕ್ಕೂನು ಈ ತರ ಮಾಡು ಆ ತರ ಮಾಡು ಅಂದ್ರೆ ಹೆಲ್ಪ್ ಮಾಡ್ತಿದ್ರು ಸುಮಾರು. ಅಂದ್ರೆ ನಂಗೇನಾದ್ರು ನರ್ವಸ್ನೆಸ್ ಅದು ಹಂಗೆ ಹೇಳಿದ್ನಲ್ಲ ಅವಾಗೇನೆ, ಸುದೀಪ್ ಸರ್ ಮತ್ ರವಿಚಂದ್ರನ್ ಸರ್ ಡೈರೆಕ್ಟರ್ ಅವರೆಲ್ಲ ಹೆಲ್ಪ್ ಮಾಡ್ದಂಗೆನೆ. ಮೇನ್ ಯಾರು ಹೆಲ್ಪ್ ಮಾಡಿದಂದ್ರೆ ನಮ್ ಪೇರೆಂಟ್ಸ್. ಅವರೇ ಅಂದಿದ್ದು ಏನು ಆಗಲ್ಲ ಈ ತರ ಮಾಡಿದ್ರೆ, ಇದಂದ್ರೆ ನಿನಗ್ ಇನ್ನು ತುಂಬಾ ಜಾಸ್ತಿ ಆಪರ್ಚುನಿಟೀಸ್ ಬರುತ್ತೆ, ಮತ್ತೆ ಈ ತರನೇ ನೀನ್ ತುಂಬಾ ಚೆನ್ನಾಗ್ ಮಾಡ್ತಾ ಇದೀಯಾ ಅದು ಇದು ಅಂತ ಹೇಳ್ತಾ ಅವರೇನೆ ನನಗೆ ಮೋಟಿವೇಶನ್, ಜೋಶ್ ಎರಡು ಕೂಡ ಕೊಟ್ಟಿದ್ದಾರೆ. ಸಂಹಿತ್ ಅವರು, ಇವಾಗ ನೀವು ಆಲ್ರೆಡಿ ಬಾಲನಟಿಯಾಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಸುಮಾರು ಫಿಲಮ್ ಅಲ್ಲಿ ಮಾಡಿದಿರಾ. ಸೊ ಇವಾಗ ನಿಮ್ಮ ಸ್ಕೂಲಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನಿಮ್ಮನ್ನ ಯಾವ ತರ ಕಂಡಿಡಿತಾರೆ, ಈ ಫಿಲಮ್ ಅಲ್ಲಿ ಮಾಡಿದ್ಯಲ್ಲ ಅಂತ ಕಂಡಿಡಿತಾರೆ. ಬಟ್ ನಿಮ್ಗೆ ಏನಂತ ಹೇಳ್ತಾರೆ? ವಿಶ್ ಮಾಡೋದಾಗಿರ್ಬೋದು, ನಿಮ್ ಬಗ್ಗೆ ಏನ್ ಹೇಳ್ತಾರೆ? ಸುಮಾರು ಟೀಚರ್ಸ್ ಮತ್ ನನ್ ಫ್ರೆಂಡ್ಸ್ ಎಲ್ಲ ಕಂಡಿಡ್ತಿದ್ದಾರೆ. ಅಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಇವತ್ತೂ ಆಕ್ಚುಲಿ ಹೇಳ್ತಿದ್ರು, ನಿನ್ನ ಮೂವಿ ನಾಳೆ ರಿಲೀಸ್ ಆಗ್ತದೆ, ನಾನ್ ಪಕ್ಕ ಫಸ್ಟ್ ಶೋಗೆನೆ ಹೋಗ್ ನೋಡ್ತೀನಿ ಅಂತ. ಅದ್ ಮಾತ್ರ ಅಲ್ಲ, ಟೀಚರ್ಸ್ ಫುಲ್ ಆಲ್ ದ ಬೆಸ್ಟ್ ಎಲ್ಲ ಹೇಳ್ತಾರೆ. ಬಟ್ ಅವ್ರಿಗೆ ಎಜುಕೇಶನ್ ಬಗ್ಗೆನೂ ತುಂಬಾ ಮುಖ್ಯ, ಬಟ್ ರೆಕಗ್ನೈಸ್ ಮಾಡ್ತಾರೆ. ಸುಮಾರು ಟೀಚರ್ಸ್ ಹೊಸಬ್ರುನು ಅಷ್ಟೇ, ನೀನ್ ಈ ಮೂವಿ ಮಾಡಿದ್ಯಲ್ಲ ನಾನ್ ನೋಡಿದೀನಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಅಂತ. ಅದ್ ನನ್ ಫ್ರೆಂಡ್ಸ್ ಒಂದ್ ಹೇಳ್ತಾರೆ, ಆಕ್ಚುಲಿ ನನ್ ಪೇರೆಂಟ್ಸ್ ಎಲ್ಲ ನೀನ್ ಈ ಮೂವಿ ಮಾಡಿದ್ಯಾ ಅಂತ ಗೊತ್ತಾಗಿರ್ಲಿಲ್ಲ, ಬಟ್ ಅವ್ರು ಹೇಳ್ತಿದ್ರು ಎಷ್ಟ್ ಚೆನ್ನಾಗ್ ಮಾಡಿದ್ದೆ ನೀನು ಅಂತ. ಆಮೇಲೆ ನಾನ್ ಹೇಳಿದಾಗ ಫುಲ್ ಸರ್ಪ್ರೈಸ್ ಆಗಿದ್ರು ಅಂತ. ಸೊ ಫುಲ್ ಅವ್ರುನು ತುಂಬಾ ಸಪೋರ್ಟ್ ಮಾಡ್ತಾರೆ. ಐ ಥಿಂಕ್ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ ಸ್ಕೂಲಲ್ಲಿ ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾ ಇರೋದು ನೀವ್ ಒಬ್ರೇನಾ ಅಥವಾ ಬೇರೆ ಯಾರಾದ್ರೂ ಇದಾರಾ? ಇಲ್ಲ, ನೀವೊಬ್ರೆ. ಸೊ ನಿಮ್ಗೊಂದು ಫೀಲ್ ಪ್ರೌಡ್ ಆಗಿರುತ್ತೆ, ಅದು ಖಂಡಿತ ನಾನು ಒಬ್ಳೆ ಅಲ್ವಾ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾ ಇರೋದು, ಇವ್ ನಮ್ಗೆಲ್ಲ ಹೊಗಳ್ತಾ ಇದಾರೆ ಅಂತ. ಅದ್ ಇದ್ದೇ ಇರುತ್ತೆ ಎಲ್ರಿಗೂನು ಪ್ರೌಡ್ ಫೀಲಿಂಗ್. ಅಂದ್ರೆ ನನ್ ಫ್ರೆಂಡ್ಸ್ ಎಲ್ರುನು ನನಗ್ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ, ಸೊ ಅವಾಗ್ಲೂನು ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ
ಸಪೋರ್ಟರ್ಸ್ ಇದಾರೆ ನಂಗೆ ಸುಮಾರು. ನನ್ ಪೇರೆಂಟ್ಸ್ ಇದಾರೆ, ಹ್ಮ್. ಮತ್ತೆ ನಾನ್ ಆಕ್ಟ್ ಮಾಡ್ತಾ ಇರೋ ಜೊತೆ ಎಲ್ಲ ಇದಾರೆ, ನನ್ ಟೀಚರ್ಸ್ ಇದಾರೆ, ಮತ್ ನನ್ ಫ್ರೆಂಡ್ಸ್ ಎಲ್ಲ ಇದಾರೆ ಓಕೆ. ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.